ಬೇಡ ಬಿಟ್ರಿ ನೀನು. ನಮ್ಮಮ್ಮ ಅಮ್ಮ ಒಬ್ರೇ ಏನ್ ಮಾಡ್ತಾ ಇದ್ದೀರಾ? ಎಕ್ಸೈಟಿಂಗ್ ಆಗಿದೆಯಾ ಚೈತ್ರ? ಸೇ ಸಮಥಿಂಗ್ ಅಬೌಟ್ ದಿಸ್ ಟ್ರಿಪ್. ಎಂಜಾಯ್ ಮಾಡ್ತಿದ್ದೀನಾ? ಅವರು ನಮ್ಮ ಹೋಮ್ ಮಿನಿಸ್ಟ್ರು ಸ್ವಲ್ಪ ಎಡವಟ್ಟು ಆಗ್ಬಿಟ್ರೆ ನಮ್ಮ ತಲೆ ತಿಂದುಬಿಡ್ತಾನೆ. ಚೆನ್ನಾಗಿದ್ರೆ ಅವರಂತ ದೇವ್ರು ಇನ್ಯಾರು ಇಲ್ಲ. ಆಯ್ತಾ? ಹಲೋ ಗಾಯ್ಸ್, ನಾವಿವತ್ತು ಶಿರ್ಡಿ ಸಾಯಿಬಾಬಾ ಟೆಂಪಲಿಗೆ ಹೊರಟಿದ್ದೀವಿ. ಊರಿಂದ ನನ್ನ ಸಿಸ್ಟರ್ಸ್ ಬಂದಿದ್ದಾರೆ, ಹಾಗಾಗಿ ಎಲ್ಲ ನೋಡಬೇಕು ಅಂತ ಇದ್ರು. ಹಾಗಾಗಿ ಕರ್ಕೊಂಡು ಹೊರಟಿದ್ದೀನಿ ಕಾರಲ್ಲಿ. ಟೈಮ್ ಅರೌಂಡ್ ಎಷ್ಟಾಗಿದೆ? 5:51 ಆಯಿತು. ಒಂದು 10-11 ಗಂಟೆಗೆ ರೀಚ್ ಆಗ್ತೀವಿ. ನೋಡಿ, ಇವಳು ನನ್ನ ಲತಾಕ, ಇವಳು ಕೋಮಿ ಅಕ್ಕ. ಹಾಯ್ ಮಾಡು, ಹೇಳು ನಮ್ಮ ವ್ಯೂವರ್ಸಿಗೆ ಏನಾದರೂ ಹೇಳು. ಬಾಂಬೆಯಿಂದ ಬಂದಿದೆಯಲ್ಲ, ಅಲ್ಲ ಊರಿಂದ ಬಂದಿದ್ದೀರಲ್ಲ, ಏನಾದ್ರು ಮಾತಾಡ್ರಿ. ಅರೆ ಯಾರು ಅವರು ಯಾಕೋ ನಾಚ್ಕೊಂತ ಇದ್ದಾರೆ, ತುಂಬ ನಾಚ್ಕೊಂತ ಇದ್ದಾರೆ. ಗೈಸ್, ಪೃಥ್ವಿ, ರಾಕ್ ಸ್ಟಾರ್ ಪೃಥ್ವಿ ಈಗ ನಮ್ಮ ಜೊತೆ ಶಿರ್ಡಿಗೆ ಬರ್ತಾ ಇದ್ದಾನೆ. ಒಂದು ಬಲೇನ ಕಾರಲ್ಲಿ ಹಿಂದ್ಗಡೆ ನನ್ನನ್ನು ಫಾಲೋ ಮಾಡ್ತಾನೆ. ಹೇಳು ನಮ್ಮ ವ್ಯೂವರ್ಸಿಗೆ ಏನಾದ್ರು ಹೇಳು. ಇವನು ಕಾಲೇಜೆಲ್ಲ ಬಿಟ್ಟು ಬೆಂಗಳೂರಿಂದ ಇಲ್ಲಿ ಬಂದಿದ್ದಾನೆ ಶಿರ್ಡಿಗೆಲ್ಲ ಹೋಗ್ಬೇಕು ಅಂತೇಳಿ, ತಿರುಗ್ಬೇಕು ಅಂತೇಳಿ. ಕಾಲೇಜೆಲ್ಲ ಯಾರು ಓದ್ತಾರೆ ಅಂತ. ಮಾತಾಡ. ಅಷ್ಟೇ ಏನು ಹೇಳು. ಟೆಲ್ ಮಿ ಸಮಥಿಂಗ್ ಅಬೌಟ್ ದಿಸ್ ಟೂರ್ ಅಂಡ್ ಟ್ರಿಪ್. ಏನು ನೋಡಿ, ಹೇಳಕ್ಕೆ ಏನು ಬರಲ್ಲ ಬಂತೆ. ಬಂದಿದ್ದಾನೆ ಮಾತ್ರ ಟ್ರಿಪ್ ಹೊಡಿಬೇಕು ಅಂತೇಳಿ. ರಜಾನ ಈಗ? ಎಷ್ಟು ದಿನ? 2 months. ಏನೇನು ಮಾಡ್ಬೇಕು ಅನ್ಕೊಂಡಿದ್ದೆ 2 months ಅಲ್ಲಿ? ಜಾಲಿ ಎಲ್ಲ ಕಲಿ ಮಾಡ್ತಾನೆ, ಬಿಡಲ್ಲ. ನನಗೆ ಯಾಕೋ ಬೇಜಾರಾಗಿದೆ ಪಾಪ ಇವತ್ತು. ಅವನ್ನ ಈಗ ಒಂಥರ ಬೇರೆ ಬಂದಿದ್ನಲ್ಲ, ಹಾಗಾಗಿ ಸ್ವಲ್ಪ ಮೂಡ್ ಔಟ್ ಆಗಿದೆ. ಬಾಜಿ, ನಾವೀಗ ಶಿರ್ಡಿ ಹೋಗ್ತಾ ಇದೀವಿ. ಆಲ್ರೆಡಿ ಒಂದು ಗಂಟೆ ಬಂದಿದ್ದೀವಿ. ಇನ್ನೊಂದು 3 ಗಂಟೆಯಲ್ಲಿ ಬಂದಿದ್ದೀವಿ. ಚಿನ್ನು ನೋಡಿ, ಅಲ್ಲೊಂದು ಕಾರ್ ನಿಂತಿದೆ, ಗ್ರ್ಯಾಂಡ್ ವಿಟಾರ, ಅದರಲ್ಲಿ ಎಲ್ಲ ಇದ್ದಾರೆ. ಗಾಯ್ಸ್, ನಾವು ಮುಂಬೈ ಟು ಶಿರ್ಡಿ ಪ್ರಯಾಣವನ್ನು 50% ಕಂಪ್ಲೀಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು. ಕಾರಲ್ಲಿ ಎಲ್ಲರೂ ಬಂದ್ವಿ. ಈಗ ಮಧ್ಯದಲ್ಲಿ ಒಂದು ಒಳ್ಳೆಯದೊಂದು ಡಿನ್ನರ್ ಮಾಡೋಣ ಅಂತ ಒಂದು ರೆಸ್ಟೋರೆಂಟಲ್ಲಿ ನಿಲ್ಲಿಸಿದ್ದೀವಿ. ಬಟ್ ಇದು ರೆಸ್ಟೋರೆಂಟು ತಕ್ಕ ಮಟ್ಟಿಗಿದೆ, ಚೆನ್ನಾಗಿದೆ. ಫುಡ್ಡು ಒಂದು ರೋಟಿ ಆರ್ಡ್ರ್ ಮಾಡಿದ್ದೀವಿ, ಮತ್ತು ಮಿಕ್ಸ್ ವೆಜಿಟೇಬಲ್ ಸಬ್ಜಿನ. ಏನದು? ಏನು ಸಬ್ಜಿ? ಪನ್ನೀರ್ ಸಬ್ಜಿ, ಪನ್ನೀರ್ ಮಸಾಲ ರೋಟಿನ ಆರ್ಡ್ರ್ ಮಾಡಿದ್ದಾರೆ ನಮ್ಮ ಬಾವಾಜಿ ಅವರು. ಬಾವಾಜಿ, ಟೇಸ್ಟ್ ಮಾಡಿಬಿಟ್ಟು ಹೇಳಿ ಚೆನ್ನಾಗಿದೆಯಾ ಅಂತ. ತುಂಬ ವರ್ಷಗಳ ನಂತರ ಇದೊಂದು ಮಹಾ ಸಂಗಮ ಆಗಿದೆ. ಎಲ್ಲರೂ ಬಾಂಬೆಗೆ ಬಂದಿದ್ದಾರೆ. ನಮ್ಮ ಶೋಭಕ್ಕ ಅವರು ನಮ್ಮ ಹೋಮ್ ಮಿನಿಸ್ಟ್ರು ಸ್ವಲ್ಪ ಎಡವಟ್ಟು ಆಗ್ಬಿಟ್ರೆ ನಮ್ಮ ತಲೆ ತಿಂದುಬಿಡ್ತಾನೆ. ಚೆನ್ನಾಗಿದ್ರೆ ಅವರಂತ ದೇವ್ರು ಇನ್ಯಾರು ಇಲ್ಲ. ಆಯ್ತಾ? ಸ್ವಲ್ಪ ಏನಾದರೂ ಯಾಮಾರಿದ್ರೆ ತರಟಾಗಿ ತಗೊಳ್ತಾರೆ. ಬಟ್ ಆನೆಸ್ಟಾಗಿ ಹೇಳ್ಬೇಕು ಅಂದರೆ ತುಂಬ ಲವ್ಲಿ ಸಿಸ್ಟರ್ ಅಂತ. ತುಂಬ ಸ್ವೀಟ್ ಕಣ್ರಿ. ನೋಡ್ರಿ, ಮಗದಲ್ಲಿ ಒಂದು ಸ್ಮೈಲ್ ನೋಡ್ರಿ ಹೆಂಗಿದೆ.
ಸಾಯಿ ಸಂದೇಶ್ ನಾವಿಟಿನ ನಾವೆಲ್ಟಿ ನಾವಿಟಿ ಏನಿದು? ಅದೇ ಲಾಸ್ಟ್ ಎಂಡ್. ಬೇಡ ಬೇಡ, ನಾನು ಇದು ಮಾಡ್ತೀನಿ. ಟೆಂಪಲ್ ಅಂತ ಹೊಡಿಯೋಣ. ನಾನು ಹಂಗೆ ಲತಗ ಹೇಗಿದೆ ಟೇಸ್ಟ್? ಚೆನ್ನಾಗಿದೆಯಾ? ಎಲ್ಲ ಓಕೆನಾ? ನೆಕ್ಸ್ಟ್ ಏನು ಅಂತ ನಮ್ಮನ್ನು ಕೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ಸರ್ ಅಂತೂ ಇಂತೂ ಊಟನ ಫಿನಿಶ್ ಮಾಡಿಬಿಟ್ಟು ನಾವೀಗ ನಮ್ಮ ಕಾರ್ ಕಡೆಗೆ ಹೊರಡ್ತಾ ಇದ್ದೀವಿ ಮೈ ಡಿಯರ್ ಫ್ರೆಂಡ್ಸ್. ನೋಡಿ ಚೆನ್ನಾಗಿದೆ, ಐಸ್ ಕ್ರೀಮ್ ಇದೆ, ಆಮೇಲೆ ಸ್ನ್ಯಾಕ್ಸ್ ಇದೆ, ವಾಟರ್ ಬಾಟ್ಲ್ ಅಂತ ಫುಲ್ ತುಂಬಿಸಿಟ್ಟಿದ್ದಾರೆ, ಒಂದು ಏರ್ ಕೂಲರ್ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಗಾಯ್ಸ್. ಎಮ್ಮೆ ಆಗಿರೋ ಫುಡ್ ತಿಂದ್ಬಿಟ್ಟು ನಾವೀಗ ಕಾರ್ ಹತ್ರ ಬಂದ್ವಿ. ಒಂದು ಸ್ಮಾಲ್ ಡಿಸ್ಕಷನ್ ನಡೀತಾ ಇತ್ತು. ಅದು ಯಾವುದ್ರ ಬಗ್ಗೆ ಅಂದರೆ ಫುಡ್ ಬಗ್ಗೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ಥರ ಅಂತೇಳಿ. ನೋಡಿ ಇವನು ನನಗೆ ಟ್ರೈನಿಂಗ್ ಕೊಡೋಕೆ ಬಂದಿದ್ದ, ನಾನು ಅದಕ್ಕೆ ಸರಿಯಾಗಿ ಜಾಡಿಸಿದ್ದೀನಿ. ನೋಡಿ ಮುಖ ನೋಡಿ ಹೆಂಗೆ ಹಳ್ಳೆಣ್ಣೆ ಕೊಡ್ದಂಗೆ ಆಗಿದೆ. ಜಸ್ಟ್ 5 ನಿಮಿಷ ಕತ್ಲೆ ಫುಲ್ಲು ಲೈಟ್ ಹಾಕ ಲೈಟ್. ಇನ್ನು ಜಸ್ಟ್ ಹಲೋ ಗಾಯ್ಸ್, ಈಗ ನಾವು ಭಕ್ತಿ ಶಿರ್ಡಿಗೆ ಬಂದಿದ್ದೀವಿ. ರೂಮ್ಸ್ ಎಲ್ಲ ಕೇಳಿದ್ವಿ, ತುಂಬ ಕಾಸ್ಟ್ಲಿ ಅಂತ ಅನಿಸಿದ್ರು. ಆಮೇಲೆ ನಾನು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದೆ. ಆ ವಿಡಿಯೋ ಆ್ಯಕ್ಚುಲಿ ತುಂಬ ಹೆಲ್ಪ್ ಮಾಡಿದೆ ನಮಗೆ. ಇದು ಭಕ್ತಿ ನಿವಾಸ್ ಅಂತೇಳಿ, ಅದು ದೇವಸ್ಥಾನದ್ದು ಶಿರ್ಡಿ ಅವ್ರದ್ದು ಟ್ರಸ್ಟಿಂದ ಒಂದು ಹಾಲ್ಸ್ಗಳನ್ನ ಮಾಡಿದ್ದಾರೆ, ರೂಮ್ಸ್ಗಳನ್ನ ಮಾಡಿದ್ದಾರೆ. ತುಂಬ ನಾವೊಂದು 12 ಜನ ಇದ್ದು ಜಸ್ಟ್ 500 ರುಪೀಸಿಗೆ ರೂಮು ಸಿಕ್ತು. ತುಂಬ ಖುಷಿ ಆಯಿತು, ಚೆನ್ನಾಗಿದೆ. ಭಕ್ತಿ ನಿವಾಸದಲ್ಲಿ ಬಂದು ಸ್ಟೇ ಆಗಿದ್ವಿ. ಜಸ್ಟ್ ಒಂದು ರೂಮಿಗೆ 250 ರುಪೀಸ್ ಚಾರ್ಜ್ ಮಾಡಿದ್ರು. ಎಲ್ಲ ಒಂದು ಅಮ್ಯುನಿಟೀಸ್ ಇದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ. ಬಿಸಿನೀರು ಒಂದಿಲ್ಲ, ಯಾಕೆಂದರೆ ಬಿಸಿನೀರು ಅವಶ್ಯಕತೆನೇ ಇಲ್ಲ ಬಿಡಿ. ಆದರೆ ಒಂದು ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಒಂದು ಫ್ರೆಶ್ನೆಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ. ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸು. ಹಾಂ ಗೈಸ್, ಏನಾದರೂ ಇಲ್ಲಿ ಭಕ್ತಿ ನಿವಾಸದಲ್ಲೇ ನೀವು ಸ್ಟೇ ಮಾಡಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ. ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬೇಡಿ ಆಧಾರ್ ಕಾರ್ಡ್ನ ಹಿಡ್ಕೊಂಡು ಬನ್ನಿ. ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ನಿಮಗೆ ರೂಮು ಸಿಗೋದು ಕಷ್ಟ ಇದೆ. ಓಕೆ ಗಾಯ್ಸ್, ಇನ್ನು ಹೊರಗಡೆ ಪ್ರೈವೇಟಾಗಿ ರೂಮ್ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬ ಚಾರ್ಜ್ ಮಾಡ್ತಾರೆ. ನೋಡ್ಬಿಟ್ಟು ಬುಕ್ ಮಾಡಿ. ಅಕಸ್ಮಾತ್ ಸೀಸನ್ ಇದ್ದರೆ ಭಕ್ತಿ ನಿವಾಸದಲ್ಲಿ ಸಿಗೋದು ತುಂಬ ಕಷ್ಟ ಇದೆ, ಯಾಕೆಂದರೆ ಅಲ್ಲಿ ಆನ್ಲೈನ್ ಬುಕ್ಕಿಂಗ್ ಜಾಸ್ತಿ ಆಗೋಗ್ಬಿಡುತ್ತೆ. ಅಕಸ್ಮಾತ್ ರಶ್ ಇಲ್ಲ ಅಂತಂದರೆ ಸಿಗುತ್ತೆ, ನೀವು ಬಂದು ಆನ್ಲೈನಲ್ಲೂ ಬುಕ್ ಮಾಡ್ಬೋದು ಅನಿಸುತ್ತೆ, ನೋಡ್ಕೊಳ್ಳಿ. ಇಲ್ಲ ಅಂತಂತಂದರೆ ಇಲ್ಲೂ ಬಂದು ನೀವು ಟಿಕೆಟ್ ಕೌಂಟ್ರಲ್ಲೇ ಡೈರೆಕ್ಟ್ ಟಿಕೆಟ್ನ ತೊಗೋಬೋದು, ಬುಕ್ ಮಾಡ್ಬೋದು, ರೂಮ್ ತೊಗೋಬೋದು. ಭಕ್ತಿ ನಿವಾಸದಲ್ಲಿ ಬುಕ್ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಊಟಕ್ಕೆ ಹೊರಗಡೆ ಹೋಗಬೇಕು ಅಂತ ಇಲ್ಲ, ಕ್ಯಾಂಟೀನ್ ಇಲ್ಲೇ ಇರುತ್ತೆ. ಮಧ್ಯಾಹ್ನ ಮತ್ತು ಸಾಯಂಕಾಲ ಊಟನೂ ಇರುತ್ತೆ, ಫ್ರೀ ಇರುತ್ತೆ. ಅದು ಬುಕ್ ಮಾಡಿರೋರಿಗೆ ಅಲ್ಲೇ ಊಟ ಕೊಡ್ತಾರೆ. ನೀವು ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಕೊಡ್ತಾರೋ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಮಾಡ್ಕೊಬೋದು. ಇನ್ನು ಕಾಫಿಗೆ 3 ರೂಪಾಯಿ, ತಿಂಡಿಗೆ ಬೆಳಗ್ಗೆ ತಿಂಡಿಗೆ 5 ರೂಪಾಯಿ. ತುಂಬ ಚೆನ್ನಾಗಿದೆ. ಯಾರಾದರೂ ಶಿರ್ಡಿಗೆ ಬಂದರೆ ಇದೊಂದು ಮಿಸ್ ಮಾಡಬೇಡಿ. ಭಕ್ತಿ ನಿವಾಸ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆನ್ಲೈನಲ್ಲೂ ಬುಕ್ಕಿಂಗ್ ಇರುತ್ತಂತೆ, ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ಅಲ್ಲೋದ್ರು ಅಕಸ್ಮಾತ್ ರಶ್ ಇಲ್ಲ ಅಂತಂದರೆ ಟಿಕೆಟ್ ಕೌಂಟರಲ್ಲೇ ನೀವು ಇದು ಮಾಡ್ಬೋದು. ಆಧಾರ್ ಕಾರ್ಡ್ ಕಂಪಲ್ಸರಿ.
ಇದು ಶನಿ ಶಿಂಗ್ನಾಪುರ ಶನಿ ಶಿಂಗ್ನಾಪುರ ಶಿರಡಿಯಿಂದ 75 ಕಿಲೋಮೀಟ್ರು. ಶನಿ ದೇವರು, ಶನಿ ಮಹಾತ್ಮ. ಹೌಜಿ ಹಾಕಿ ಹಾಕಿ, ನೀವು ಹಾಕಿ. ಇಲ್ಲ ಚಿನ್ನ, ಅವರು ಹಾಕ್ಲಿ. ಈಗ ಹಾಕಿ, ಇಬ್ರು ಒಟ್ಟಿಗೆ ಹಾಕಿ. ಎಲ್ಲ ಕಡೆನೂ ಹಾಕಿ, ಎಲ್ಲ ಕಡೆನೂ ಹಾಕಿ. ಹಾಕಿ ಹಾಕಿ ಎಲ್ಲ. ಅದ್ರೊಳಗಡೆ ಹಾಕಂಗಿಲ್ಲ. ಹಾಕ್ಬೇಕಾ? ಹಾ ಹಾ ಹಾ, ಬೀಳ್ತಾ ಇರುತ್ತೆ. ಆಮೇಲೆ ಅದನ್ನ ಮುಟ್ಬಿಟ್ಟು ಸ್ವಲ್ಪ ನಮಸ್ಕಾರ ಮಾಡ್ಕೊಳ್ಳಿ. ಅದನ್ನ ಮುಟ್ಟು ಮಗನೇ ಒಂಚೂರು. ದೇವ್ರು ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೊ. ಬನ್ನಿ. ಇದೇನು ದೊಡ್ಡ ಇದಲ್ಲಪ್ಪ, ಜಸ್ಟ್ ಆರ್ಚ್ ಮಾಡಿದ್ದಾರೆ ಅಷ್ಟೇ.